ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ತಿಮ್ಮಾಪುರ ರಾಜೀನಾಮೆ ಫಿಕ್ಸ. ಸಿದ್ದರಾಮಯ್ಯ ಭೇಟಿಗೆ ತೆರಳಿದ ಮಿನಿಸ್ಟರ್. ತಿಮ್ಮಾಪುರ ವಿರುದ್ಧ 5 ಸ್ಫೋಟಕ ಸಾಕ್ಷಿಗಳನ್ನಿಟ್ಟ ಬಿಜೆಪಿ. ಸದನದಲ್ಲಿ ಕೋಲಾಹಲ. ಮತ್ತೊಂದು ಕಡೆ ಕಂಡು ಕೇಳರಿಯದಂಥ ಒಂದು ಬೆಳವಣಿಗೆ. ಅಧಿವೇಶನದ ಒಳಗಡೆ ಕಲಾಪ ನಡೀತಿರುವಾಗ ಈ ಶಾಸಕನ ವರ್ತನೆಗೆ ರಾಜ್ಯದ ಜನ ಏನನ್ಬೇಕು? ಅಂಥದ್ದೊಂದು ಬೆಳವಣಿಗೆ ಆಗಿದೆ. ಎಂತೆಂಥ ಭಾಷೆ ಇದು? ಹಾಗಾದರೆ ಯಾವ ರೀತಿಯ ವರ್ತನೆ ಇದು? ಒಂದು ಕಡೆ ಮಿನಿಸ್ಟರ್ ತಲೆದಂಡಕ್ಕೆ ಭಾರಿ ಆಗ್ರಹ ಆಕ್ರೋಶ ಮೊಳಗಿದ್ರೆ, ಇದ್ರ ನಡುವೆ ಈ MLA ವರ್ತನೆ ಆಕ್ರೋಶಕ್ಕೆ ಕಾರಣವಾಗಿದೆ. ಅಧಿವೇಶನದ ಒಳಗಡೆ ನಡ್ಕೊಳ್ಳೋ ರೀತಿನ ಇದು ಅಂತ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮೊದಲನೇದಾಗಿ RB ತಿಮ್ಮಾಪುರ ರಾಜೀನಾಮೆ ಕೊಡಲೇಬೇಕಾಗ ಬಂತ. ಅವತ್ತು ಈಶ್ವರಪ್ಪನವ್ರ ರಾಜೀನಾಮೆ, ಈಶ್ವರಪ್ಪನವ್ರ ಹೆಸರಿತ್ತು, ಇಲ್ಲಿ ನನ್ನ ಹೆಸರು ಹೇಳಿಲ್ವಲ್ಲ ಅನ್ನುವ ವಾದವನ್ನು ಮಂಡಿಸ್ತಾ ಇದ್ರು. RB ತಿಮ್ಮಾಪುರ ಯಾವ ಕಾರಣಕ್ಕೂ ರಾಜೀನಾಮೆ ಕೊಡೋಕ್ಕಾಗಲ್ಲ, CM ಕೇಳಿಲ್ಲ, ನಾನು ಕೊಡಲ್ಲ, ಯಾರೋ ಹೇಳಿಬಿಟ್ರೆ. ಗುತ್ತಿಗೆದಾರರು ಬೇಕಾದಷ್ಟು ಜನರ ಮೇಲೆ ಆರೋಪ ಮಾಡಿದ್ದಾರೆ. ಹಿಂದಿದ್ದ ಅಬಕಾರಿ ಮಂತ್ರಿಗಳ ಮೇಲೂ ಆರೋಪ ಬಂದಿತ್ತು, ಅವರೆಲ್ಲ ರಾಜೀನಾಮೆ ಕೊಟ್ಟು ಬಿಟ್ಟಿದ್ದಾರಾ ಅನ್ನುವಂಥ ಆಕ್ರೋಶದ ಮಾತುಗಳನ್ನಾಡಿದ್ರು RB ತಿಮ್ಮಾಪುರ. ಆದರೆ ಪ್ರೊಟೆಸ್ಟ್ ಹೆಂಗಾಗ್ತಿದೆ ಅಂದರೆ, ಅಹೋರಾತ್ರಿ ಧರಣಿ ಆಯಿತು. ಈ ಧರಣಿ ಮುಂದುವರಿಯುತ್ತೆ. ರಾಜ್ಯವ್ಯಾಪಿ RB ತಿಮ್ಮಾಪುರ ವಿರುದ್ಧ ಸಾಕ್ಷಿಗಳ ಸಮೇತ ರಾಜ್ಯದ ಜನರ ಬಳಿಗೆ ಹೋಗಿ ರಾಜ್ಯವ್ಯಾಪಿ ಹೋರಾಟಕ್ಕೂ ಕೂಡ ಈಗ ಬಿಜೆಪಿ ಕರೆ ಕೊಟ್ಟಿರೋದು. ಬೃಹತ್ ಹೋರಾಟ ಮಾಡೋದಕ್ಕೆ ಸದನದ ಒಳಗಡೆ ಸದನದ ಹೊರಗಡೆ RB ತಿಮ್ಮಾಪುರ ಯಾವ ರೀತಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ದಾಖಲೆ ರಿಲೀಸ್ಗೂ ಕೂಡ ಬಿಜೆಪಿ ಮುಂದಾಗಿದೆ. ಮತ್ತಿದು ಡೆಲ್ಲಿ ಸೀಕ್ರೆಟ್ಗೆ ಕನೆಕ್ಟ್ ಆಗಿದೆ ಅಂತ ಬಿಜೆಪಿ ಹೇಳ್ತಿರೋದು. ಇದ್ರ ನಡುವೆ ಈಗ ಮತ್ತೆಲ್ಲೆಲ್ಲಿಗೋ ಹೋಗೋಕ್ಕಿಂತ ಮುಂಚೆ ಈ ಕೇಸ್ RB ತಿಮ್ಮಾಪುರ ರಾಜೀನಾಮೆ ಪಡಿಲೇಬೇಕಾಗ ಬಂತ. ಸಿದ್ದರಾಮಯ್ಯನವರು ಈಗ ಸದನಕ್ಕೂ ಬಾರದೆ CMನ ಭೇಟಿಯಾಗಿದ್ಯಾಕೆ? ಹಾಗಾದರೆ ಮಂತ್ರಿ ಎಲ್ಲವನ್ನು 1 by 1 ನೋಡ್ತಾ ಹೋಗೋಣ. RB ತಿಮ್ಮಾಪುರ ವಿರುದ್ಧ 5 ಸಾಕ್ಷಿಗಳನ್ನು ಸದನದಲ್ಲಿ ಇಟ್ಟಿದ್ದೀವಿ ಅಂದ ಬಿಜೆಪಿ. ಪೆನ್ ಡ್ರೈವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಆಡಿಯೋ ಮತ್ತು ಲೋಕಾಯುಕ್ತಕ್ಕೆ ಹೋಗಿರುವಂಥ ದೂರಿನ ದಾಖಲೆಗಳು, ಸಂಪೂರ್ಣವಾದಂಥ ಮಾಹಿತಿಯನ್ನು ಸದನಕ್ಕೆ ನಾವು ಒದಗಿಸಿದ್ದೀವಿ. ಇಷ್ಟಾದ ಮೇಲೂ RB ತಿಮ್ಮಾಪುರ ರಾಜೀನಾಮೆ ಯಾಕಿಲ್ಲ? ಜಾರ್ಜ್ ಅವರು ಅವತ್ತು ರಾಜೀನಾಮೆ ಕೊಟ್ಟರು, ಈಶ್ವರಪ್ಪ ರಾಜೀನಾಮೆ ಕೊಟ್ಟರು. ಬೇಕಿದ್ರೆ ನೀವು 3 ತಿಂಗಳು ರಾಜೀನಾಮೆ ತಗೊಂಡು ಈಗ ಇನ್ವೆಸ್ಟಿಗೇಷನ್ ಮಾಡಿಸಿ ಆಮೇಲೆ ಮತ್ತೆ ವಾಪಸ್ ತಗೊಳ್ಳಿ, ಅವ್ರನ್ನ ಬೇಡ ಅನ್ನಲ್ಲ ನಾವು. ಫಸ್ಟ್ ಇನ್ವೆಸ್ಟಿಗೇಷನ್ ಆಗಲೇಬೇಕಿದೆ. ಸಣ್ಣ ಹಗರಣ ಅಲ್ಲ. 2ನೇ ಬಾರಿ ಫಸ್ಟ್ ಟೈಮ್ 700 ಕೋಟಿ ಮೋದಿ ಪ್ರಸ್ತಾಪ ಮಾಡಿದ್ರು. ಮಹಾರಾಷ್ಟ್ರ ಎಲೆಕ್ಷನ್ಗೆ ಹೋಗಿದ್ದು ಸುಮ್ಮನೆ ಒಂದು ದೇಶದ ಪ್ರಧಾನಿ ಹೆಸರನ್ನ ಅಥವಾ ಒಂದು ಭ್ರಷ್ಟಾಚಾರ ಹಗರಣವನ್ನು ಪ್ರಸ್ತಾಪ ಮಾಡೋಕ್ಕೆ ಸಾಧ್ಯವಾ ಅನ್ನೋದನ್ನು ಹೇಳ್ತಾನೆ. 6,000 ಕೋಟಿಯ ಹಗರಣ ಅಂದರೆ ಸಣ್ಣ ಪ್ರಮಾಣದಲ್ಲ. ಬರೋಬ್ಬರಿ 6,000 ಕೋಟಿ ಹಗರಣ ಅಬಕಾರಿ DCA ಹೇಳಿದ ಮೇಲೆ, ಜಾಯಿಂಟ್ ಕಮಿಷನರ್ DC ಬಾಯಲ್ಲಿ ಬಂದಿದೆ. ಮಿನಿಸ್ಟರ್ ಅಂದರೆ ಅಬಕಾರಿ ಮಂತ್ರಿ ಅಲ್ಲದೆ ಅಬಕಾರಿ ಇಲಾಖೆಯಲ್ಲಿರೋದು ಇನ್ಯಾವ ಮಿನಿಸ್ಟರು? ಸೊ ಅನಿವಾರ್ಯವಾಗಿ ಇವ್ರು ರಾಜೀನಾಮೆ ಕೊಡಬೇಕು. ಇಲ್ಲ ಅಂದರೆ ಸರ್ಕಾರದ ವಿರುದ್ಧ ಬೀದಿಯಲ್ಲಿ ರಾಜ್ಯವ್ಯಾಪಿ ಹೋರಾಟ ಅಂತ ಈಗ ಬಿಜೆಪಿ ಶಾಕ್ ಕೊಟ್ಟಿದೆ ಕೈ ಸರ್ಕಾರಕ್ಕೆ. 5 ಸಾಕ್ಷಿಗಳನ್ನಿಟ್ಟಿದ್ದೀವಿ, ಇದಕ್ಕಿಂತ ಇನ್ನೇನು ಬೇಕು ಅಂತ. ಹೆಂಗೆ ಗಲಾಟೆ ಆಗ್ತಿದೆ ಅಂದರೆ, ಸದನದಲ್ಲಿ ಬೇರೆ ಯಾವ ವಿಚಾರವೂ ಕೂಡ ಅಲ್ಲಿ ಕೇಳ್ತಾ ಇಲ್ಲ. RB ತಿಮ್ಮಾಪುರ ರಾಜೀನಾಮೆ ಆಗಲೇಬೇಕು ಅನ್ನುವಂಥ ಆಗ್ರಹ ಸಿದ್ದರಾಮಯ್ಯನವರ ತನಕನೂ ಈಗ ಬಿಸಿ ಮುಟ್ಟಿದೆ. ನನ್ನನ್ನು ಏನೂ ಕೇಳಿಲ್ಲ RB ತಿಮ್ಮಾಪುರ ಅವ್ರು ಹೇಳ್ಕೊಂಡಿದ್ದು ಫಸ್ಟು, CM ನನ್ನನ್ನು ಏನೂ ಕೇಳಿಲ್ಲ ಅಂತ. ಬಟ್ CMಗೂ ಈಗ ಇದು ತುಂಬ ಒತ್ತಡದ ಪರಿಸ್ಥಿತಿ ಆಗಿರೋದ್ರಿಂದ ವಿವರಣೆ ಪಡಿಲೇಬೇಕಾಗಿದೆ. RB ತಿಮ್ಮಾಪುರ ಅವರು ಸದನಕ್ಕೂ ಬಾರದೆ CMನ ಭೇಟಿ ಮಾಡಿ ಆಮೇಲೆ ಸದನಕ್ಕೆ ಬರ್ತಾರೆ. ಅಷ್ಟು ಬಿಸಿ ಏರಿರೋದು ಈ ಕೇಸ್ನಲ್ಲಿ. ಲೋಕಸಭೆಗೆ ವಾಲ್ಮೀಕಿ ನಿಗಮದ ಹಣ ಖರ್ಚಾಗಿದೆ. ಒಂದೊಂದು ಎಲೆಕ್ಷನ್ ಬಂದಾಗಲೂ ಇಂತಹ ದೊಡ್ಡ ದೊಡ್ಡ ಹಗರಣಗಳು ಸದ್ದು ಮಾಡ್ತವೆ ಅನ್ನುವಂಥ ಆಕ್ರೋಶದೊಂದಿಗೆ ಈಗ ಸಾಕ್ಷಿ ಮೇಲೆ ಸಾಕ್ಷಿ ಪೆನ್ ಡ್ರೈವ್ ಅನ್ನ ಸ್ಫೋಟಿಸಿದ ಬಿಜೆಪಿ. ನಿನ್ನೆನೂ ಕೂಡ ಸದನದಲ್ಲಿ 6,000 ಕೋಟಿಯ ಒಂದು ದೊಡ್ಡ ಭ್ರಷ್ಟಾಚಾರ ನಡೆದು ಇಡೀ ಕರ್ನಾಟಕ ಬೆಚ್ಚಿ ಬೀಳುವಂತ ಭ್ರಷ್ಟಾಚಾರ ನಡೆದಿದೆ. ಅದಕ್ಕೆ ದಾಖಲೆಯನ್ನು ಕೇಳಿದ್ರು ನಾನು 5 ದಾಖಲೆಗಳನ್ನು ಕೊಟ್ಟಿದ್ದೀನಿ. ಇಷ್ಟೆಲ್ಲ ದಾಖಲೆ ಕೊಟ್ಟರು ಕೂಡ ಪೆನ್ ಡ್ರೈವ್ ಕೊಟ್ಟಿದ್ದೀರಿ, ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಸ್ವತಃ ಈ ರಾಜ್ಯದ ಒಬ್ಬ ಡಿಸ್ಟ್ರಿಕ್ಟ್ DC ಜಾಯಿಂಟ್ ಕಮಿಷನರ್ ಅವರು ಹೇಳಿರೋ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ದೀರಿ. ಇಷ್ಟು ಕೊಟ್ಟರು ಕೂಡ ಸರ್ಕಾರ ಇಷ್ಟು ದುಡ್ಡು 6,000 ಕೋಟಿ ಖಜಾನೆಗೆ ಬರಬೇಕಾಗಿರೋ ದುಡ್ಡು ಲೂಟಿ ಆಗಿದೆ. ಇದ್ರ ಬಗ್ಗೆ ನಾವು
ರಾಜ್ಯದ ಮುಖ್ಯಮಂತ್ರಿಗೆ ನಾವು ಪದೇ ಪದೇ ಹೇಳಿದಿರಿ, ಅವ್ರು ರಾಜೀನಾಮೆ ತಗೊಳ್ಳಿ, ಫಸ್ಟ್ ಅವ್ರು ರಾಜೀನಾಮೆ ಕೊಡ್ಲಿ, ಆಮೇಲೆ ತನಿಖೆ ಮಾಡ್ಲಿ, ಅವ್ರು 3 ತಿಂಗಳಿಗೆ ಬೇಕಾದ್ರೆ ವಾಪಸ್ ತಗೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಗಣಪತಿ ಕೇಸಲ್ಲಿ ಜಾರ್ಜ್ ಅವ್ರದ್ದು ಆಗಿತ್ತು, ರಾಜೀನಾಮೆ ಕೊಟ್ರು ಜಾರ್ಜ್ ಅವರು. ಈಶ್ವರಪ್ಪನವ್ರ ಕೇಸ್ ಆಗಿತ್ತು, ರಾಜೀನಾಮೆ ಕೊಟ್ರು. ಆ ವಿಡಿಯೋ ವಿಚಾರವಾಗಿ 3 ಜನ ಮಂತ್ರಿಗಳು ರಾಜೀನಾಮೆ ಕೊಟ್ರು. ಇದೆಲ್ಲ ಜನ ನೋಡ್ತಾ ಇದ್ದಾರೆ. ಇದು ಅಬ್ಕಾರಿ ಇಲಾಖೆಯಲ್ಲಿ ನಡೀತಾ ಇರೋದು ಎಲ್ಲರೂ ಮನೆ ಮಾತಾಗ್ಬಿಟ್ಟಿದೆ. ಸ್ವತಃ ಯಾರು ಅಬ್ಕಾರಿಯನ್ನ ಸೇಲ್ ಮಾಡ್ತಾರೆ ಅವರೆಲ್ಲ ಕಂಪ್ಲೇಂಟ್, ನಮ್ಮ ಹತ್ರ ಎಲ್ಲ 10,000 15,000 ದುಡ್ಡು ತಗೊಂತಾ ಇದ್ದಾರೆ. ಈಗ ಮುಖ್ಯಮಂತ್ರಿ ತಗೊಂಡು ಮಾಡಿಲ್ಲ ಅಂದ್ರೆ ಮುಖ್ಯಮಂತ್ರಿ ಪಾಲು ಎಷ್ಟು ಇದರಲ್ಲಿ ಅಂತ ಕೇಳ್ತಾರೆ. ಮುಖ್ಯಮಂತ್ರಿ ಪಾಲು ಇರ್ಬೇಕಿಲ್ಲ ಅಂದ್ರೆ ಯಾಕೆ ಕೇಳ್ತಾರೆ? ಯಾಕೆ ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ? ನೈತಿಕತೆ, ನಮಗೆ ನೈತಿಕತೆ ಪಾಠ ಹೇಳ್ತಾರಲ್ಲ, ಎಲ್ಲಿ ನೈತಿಕತೆ ಇದೆ ಇವ್ರಿಗೆ? ಇದರಲ್ಲಿ ಯಾವ್ಯಾವ ಎಲೆಕ್ಷನ್ಗೆ ಈಗ ಪ್ರಧಾನಮಂತ್ರಿಗಳು ಒಂದು ಹೇಳಿಕೆಯನ್ನ ಬಂದಿತ್ತು, ಅಲ್ಲಿ ನಾನು ನೋಡಿದ್ದೀನಿ. ಮಹಾರಾಷ್ಟ್ರ ಚುನಾವಣೆಗೆ ಅಬ್ಕಾರಿದು 700 ಕೋಟಿ ಬಂದಿದೆ ಅಂತ. ಅವ್ರು ಪ್ರಧಾನಮಂತ್ರಿಗೆ ಮಾಹಿತಿ ಇಲ್ದಿರ ಹೇಳಿರ್ತಾರ? ಇವತ್ತು ಪ್ರತಿ ಎಲೆಕ್ಷನ್ಗೂ ಹೋದ್ಸರಿ ಬಳ್ಳಾರಿ ಎಲೆಕ್ಷನ್ಗೆ ವಾಲ್ಮೀಕಿ ನಿಗಮದ್ದು, ಲೋಕಸಭೆ ಎಲೆಕ್ಷನ್ಗೆ, ಇವತ್ತು ಅಸ್ಸಾಮಲ್ಲಿ ನಡೀತಾ ಇದೆ. ಇನ್ಚಾರ್ಜು DK ಶಿವಕುಮಾರ್ ಅವರು, ಕೇರಳಗೆ ಇನ್ಚಾರ್ಜು ಜಾರ್ಜ್ ಅವರು. ದುಡ್ಡು ಅಬ್ಕಾರಿಗೆ ಇಲಾಖೆದು ಕರ್ನಾಟಕ. ನಾವೆಲ್ಲ ಕರ್ನಾಟಕವನ್ನ ATM ಮಾಡಿದ್ದಾರೆ, ATM ಮಾಡಿದ್ದಾರೆ. ATM ಅಲ್ಲ, ಈಗ ರಿಸರ್ವ್ ಬ್ಯಾಂಕ್, ಕೇಂದ್ರದ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ನಾಯಕರಿಗೆ ರಿಸರ್ವ್ ಬ್ಯಾಂಕ್ ಇದು. ಪ್ರತಿ ಎಲೆಕ್ಷನ್ಗೂ ಇಲ್ಲಿಂದ ಹಣನ ಕಳಿಸ್ತಾ ಇದ್ದಾರೆ. ಇಲ್ಲ ಅಂದ್ರೆ ಅವ್ರನ್ನ ರಾಜೀನಾಮೆ ತಗೋಬೇಕಾಯ್ತು. ರಾಜೀನಾಮೆ ಆಯ್ತು ನೋಡಿ, ಓಕೆ, ಅಲ್ಲಿ ಸೀಟಿಗೆ ಹೋಗಿ. ಈಗ ನಮ್ದೇ ಒಂದ್ ಸೆಕೆಂಡ್ ಹಿಂದೆ ಎಲ್ಲ ಆಗಿದೆ. ಪ್ರತಿಪಕ್ಷ ಅಲ್ಲಲ್ಲ, ಅದ ಒಂದೇ ನಿಮಿಷ ಮುಗಿಸ್ತೀನಿ ನಾನು, ಒಂದೇ ನಿಮಿಷ. ಅಧ್ಯಕ್ಷರೇ, ಇವರು ಟ್ರಾನ್ಸ್ಪರೆಂಟ್ ಇದ್ದಿದ್ರೆ ಇದು ವಿಡಿಯೋ ಬಂದು 3 ತಿಂಗಳಾಯ್ತು. ಲೋಕಾಯುಕ್ತ ಸಿಕ್ಕಾಕೊಂಡು 1 ವಾರ ಆಯ್ತು. ಆ ವಿಡಿಯೋ ಬಂದು ಎಷ್ಟು ಜನದ ಬಂದಿದೆ? ಅವನ ಯಾರೋ ಒಬ್ಬನ್ನ ಲೋಯರ್ ಅಧಿಕಾರಿನ ನಾಗಶಯನನ್ನು ಸಸ್ಪೆಂಡ್ ಮಾಡಿದ್ದಾರೆ. DC ಮಾಡ್ಬೇಕಾಗಿರೋದು ಅವನು ಹೇಳಿರೋದು, ಎಷ್ಟು ದುಡ್ಡು ತಗೊಂಡಿದ್ದೀನಿ, 1 ಕೋಟಿ ಕೊಡು, 1.5 ಕೋಟಿ ಕೊಡು, 25 ಲಕ್ಷ ಅಡ್ವಾನ್ಸ್ ಕೊಡು ಅಂತ ಹೇಳಿರೋನು ನಾಗರಾಜಯ್ಯ. ಅವನು ನಾಗಶಯನ ಅನ್ನೋನು ಏನ್ ಮಾಡಿದ್ದಾನೆ? ನೀವು ಈ ಜಾತಿ ಕರ್ಕೊಂಡೋಗಿ ಆ ಜಾತಿ ಅಂದೋನ್ನ ಸಸ್ಪೆಂಡ್ ಮಾಡಿದ್ದೀರಾ. ಇವನು ನಾಗರಾಜಯ್ಯ ದುಡ್ಡು ಎಷ್ಟೆಷ್ಟು ಕೊಡಬೇಕು ಕಮಿಷನ್ ಅಂತ ಹೇಳ್ದವನಿಗೆ ಏನು ಮಾಡಿಲ್ಲ. ಅವನ ಮೇಲೆ ಏನು ಕ್ರಮ? ಮಂತ್ರಿಗಳಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಹೇಳ್ದವನು ಅವನ ಮೇಲೆ ಯಾಕೆ? ಏನು ಜಾತಿ ಪ್ರೇಮನ ಇದು? ಯಾವ್ಯಾವ ಬೇರೆ ಜಾತಿಯವ್ರನ್ನಾದ್ರೆ ಸಸ್ಪೆಂಡ್ ಮಾಡ್ತೀರಾ, ಇನ್ನೊಬ್ಬರ ಜಾತಿ, ನಿಮ್ಗೆ ಬೇಕಾಗಿರೋ ಜಾತಿಯವ್ರನ್ನ ಸಸ್ಪೆಂಡ್ ಮಾಡಲ್ಲ. ಓಕೆ, ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲಿ 6,000 ಕೋಟಿಯನ್ನ ಲೂಟಿ ಮಾಡಿರೋದು ಈ ಅಬ್ಕಾರಿ ಇಲಾಖೆಯಲ್ಲಿ ನಿಜ, 100% ನಿಜ, ಸತ್ಯ. ಮಂತ್ರಿ ರಾಜೀನಾಮೆ ಕೊಡ್ಲಿ, ತನಿಖೆ ಆಗ್ಲಿ, 3 ತಿಂಗಳಾದ ಮೇಲೆ ನಿರ್ದೋಷಿ ಅಂತ ವಾಪಸ್ ತಗೊಳ್ಳಿ. ನಮ್ದೇ ಮತ್ತೊಂದ್ ಕಡೆ ಬಿಜೆಪಿಯವರು ಹೋರಾಟವನ್ನ ತೀವ್ರಗೊಳಿಸ್ತಾ ಇದ್ದ ಹಾಗೆ ಕಾಂಗ್ರೆಸ್ನ ಶಾಸಕ ಶಿವಲಿಂಗೇಗೌಡರು ರೊಚ್ಚಗೆದ್ದು ಬಿಟ್ಟಿದ್ದಾರೆ. ಬರಬಾರದ ಮಾತೆಲ್ಲ ಬಂದುಬಿಟ್ಟಿದೆ. ವೈಯಕ್ತಿಕ ನಿಂದನೆಗಳು ನಡೆದಿವೆ. ಅಲ್ಲಿ ಆ ಕಡೆ ವಿರೋಧ ಪಕ್ಷದ ಶಾಸಕರು ಮುಗಿಬಿದ್ದಿದ್ದಾರೆ. ಶಿವಲಿಂಗೇಗೌಡರು ಅಬ್ಬರಿಸೋಕೆ ಶುರು ಮಾಡ್ತಾ ಇದ್ದ ಹಾಗೆ ಕೋತಿಗಳು ಇಲ್ಲೇನು ಡ್ಯಾನ್ಸ್ ಮಾಡ್ತಿದ್ದೀರಾ ಅಂತೆಲ್ಲ ಅವರು ಮುಗಿ ಬೀಳ್ತಾರೆ. ಅವ್ರ ವಿರುದ್ಧ ದೇವೇಗೌಡರಿಗೆ ಬೆನ್ನಿಗೆ ಚೂರಿ ಹಾಕಿ ಬಂದ ವ್ಯಕ್ತಿ ನೀನಪ್ಪ, ಏನು ಮಾತಾಡ್ತೀಯ ಅಂತ ಅವರು ವಾಗ್ದಾಳಿ ನಡೆಸ್ತಾರೆ. ಅಲ್ಲಿಂದ ಜೋರಾಗುತ್ತೆ ಜಟಾಪಟಿ. ಏನಂತ ಶುರು ಮಾಡ್ತಾರೆ ನೋಡಿ, ನಿಯಂತ್ರಣ ತಪ್ಪಿ ಮಾತಾಡಿರೋದು. ಬಿಜೆಪಿ JDS ಶಾಸಕರ ವಿರುದ್ಧ ಶಿವಲಿಂಗೇಗೌಡ ಕೆಂಡಾಮಂಡಲಾಗಿ ಥೂ ಅಂತ ಸದನದಲ್ಲಿ ಉಗೀತಾರೆ. ಶಿವಲಿಂಗೇಗೌಡರ ವಿರುದ್ಧ ಸಿಕ್ಕಾಪಟ್ಟೆ ಆಕ್ರೋಶ. ಅಲ್ಲಿ ಅವ್ರ ಕ್ಷಮೆ ಯಾಚಿಸಲೇಬೇಕು ಮತ್ತು ಕಡತದಿಂದ ತೆಗಿಬೇಕು. ಎಂತಹ ವರ್ತನೆ ಇದು ಅನ್ನುವ ಆಕ್ರೋಶ ಸಿಡ್ತಿದೆ. ಥೂ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ಅಂತ ಶುರು ಮಾಡ್ತಾರೆ. ಅಯೋಗ್ಯರು ಅಂತ ಥೂ ಅಂತ ಉಗದೇ ಬಿಡ್ತಾರೆ. ಹಾಗೆ JDSಗೆ ಚೂರಿ ಹಾಕಿ ಬಂದಿದ್ದೀರಿ, ಕಾಂಗ್ರೆಸ್ ಸೇರಿ ಇಲ್ಲಿ ಮೋಸ ಮಾಡಿದ್ದೀರಿ ಅಂತೆಲ್ಲ ಹೇಳಿದ್ದಕ್ಕೆ ನಿಮ್ಮ ಅಪ್ಪನಿಗೆ ಹಾಕಿದ್ದೆ ಅಜ್ಜಿ ಅಪ್ಪ ಅಂತೆಲ್ಲ ಬಾಯಿಗೆ ಬಂದಂಗೆ ಬಹಳ ಕೀಳು ಮಟ್ಟದಲ್ಲಿ ಮಾತಾಡಿ, ಮಾನ ಮರ್ಯಾದೆ ಇದೆಯಾ, ಅಯೋಗ್ಯರ ನಾಯಿಗಳಿಗಿಂತ ಕಡೆ ನೀವು ಅಂತೆಲ್ಲ ಅಸಹ್ಯವಾಗಿ ತಾನು ಎಲ್ಲಿ ನಿಂತಿದ್ದೀನಿ, ತನ್ನನ್ನು ಇಷ್ಟು ಜನ ಆರಿಸಿ ಕಳಿಸಿದ್ದಾರೆ, ತನ್ನದು ಎಷ್ಟು ದೊಡ್ಡ ಜವಾಬ್ದಾರಿ ಇದೆ ಅನ್ನೋದನ್ನು ಮರೆತು ಮಾತಾಡಿದ್ದಾರೆ. ನಿನ್ನೆ ಈ ದೇಶದ ಪ್ರಧಾನಿಗೆ
ದೇಶದ್ರೋಹಿ ಪಟ್ಟವನ್ನು ಕಟ್ಟುವ ಪ್ರಯತ್ನದಲ್ಲಿ ಕಡೆ ಕ್ಷಮೆ ಯಾಚಿಸಬೇಕಾಯಿತು. ನಸೀರ್ ಕ್ಷಮೆ ಯಾಚಿಸಬೇಕಾಯಿತು. ಅಷ್ಟು ತೀವ್ರ ಆಕ್ಷೇಪ ವ್ಯಕ್ತವಾಯಿತು. CT ರವಿ ಆಡಿದಂಥ ಮಾತು ವಾಪಸ್ ತಗೊಳ್ಳಿ, ಕ್ಷಮೆ ಕೇಳಲಿ ಅನ್ನೋ ಆಗ್ರಹ ಕೂಡ ವ್ಯಕ್ತವಾಗಿದೆ. ಯಾರನ್ನು ಒಬ್ಬರನ್ನ ಗುರಿಯಾಗಿಸ್ಕೊಂಡು ಹೇಳಿಲ್ಲ. ಇಂತಹ ಮಾತಾಡಬೇಕು ಅಂದರೆ ಈ ದೇಶದವ್ರಿಗಂತೂ ಅಂಥ ನಾಲ್ಗೆ ಇರಲ್ಲ ಅಂತ ನಾನು ಪಾಕಿಸ್ತಾನದ ವಿಚಾರ ತರಬೇಕಾಯಿತು ಅಂತ CT ರವಿ ಅದಕ್ಕೆ ಸಮಜಾಯಿಷಿ ಕೊಡ್ತಿರೋದು ಇದೆಲ್ಲ ಗಮನಿಸ್ತಾ ಇದ್ದೀವಿ ನಾವು. ಜೋರು ಜಟಾಪಟಿ ಆಗಿದೆ. ಇವತ್ತು ಸದನದಲ್ಲಿ ನೋಡಿದ್ರೆ ರಾಜಕಾರಣಿಗಳು ಯಾವ ಶಾಲೆಯಲ್ಲಿ ಓದಿ ಬರ್ತಾರೆ? ರಾಜಕಾರಣಿಗಳಿಗೆ ಇಂತಹ ಸಂಸ್ಕೃತಿಯನ್ನು ಹೇಳ್ಕೊಡೋದು ಯಾರು? ಇಡೀ ರಾಜ್ಯ ನೋಡ್ತಾ ಇದ್ದಾರೆ ಅನ್ನೋದನ್ನು ಮರೆತು ತಮ್ಮ ಹಳೆ ಚಟ ಇವ್ರಿಗೆಲ್ಲ ಬಂದುಬಿಡುತ್ತಾ ಅನ್ನೋದೇ ಅರ್ಥ ಆಗಲ್ಲ. ನೋಡಿ, ಅವತ್ತು ರಾಜ್ಯಪಾಲರನ್ನು ಅಡ್ಡ ಹಾಕಿದ್ರಿಂದ ಹಿಡಿದು ಕೈ ತೋರಿಸಿದ್ದೀನಿ, ಕಾಲು ತೋರಿಸ್ಬೇಕಿತ್ತ ಅನ್ನೋ ತನಕ ಮಾತು ಹೋಗಿದ್ದಕ್ಕೆ ಭಾರಿ ಆಕ್ರೋಶ ಶುರುವಾಯಿತು. ಕಾಲು ತೋರಿಸಿಲ್ವಲ್ಲ, ನೋಡಿ ಎಂತೆಂಥ ಮಾತುಗಳು ಬಂದುಬಿಡ್ತವೆ ಅಂತ ರಾಜಕಾರಣಿಗಳ ಬಾಯಲ್ಲಿ. ಯಾರ ಬಗ್ಗೆ ಮಾತಾಡ್ತಿದ್ದೀನಿ, ಯಾರ ಮುಂದೆ ನಾನು ಮಾತಾಡ್ತಿದ್ದೀನಿ ಅನ್ನೋದು ನೆನಪಿರಲ್ಲ. ಇದು ಅದೇ ಆಗಿದೆ. ಶಿವಲಿಂಗೇಗೌಡ ಮತ್ತು BJP ನಡುವೆ ಏನೇನು ಬರಬಾರ್ದು ಅಂಥ ಮಾತುಗಳೆಲ್ಲ ಬಂದು ಸದನದಲ್ಲಿ ಗೌರವವೇ ಯಾವ ಹಂತಕ್ಕೆ ಹೋಯಿತು ಅನ್ನೋ ರೀತಿಯಲ್ಲಾಗಿದೆ. ಶಿವಲಿಂಗೇಗೌಡ ಅಸಂಬದ್ಧ ವರ್ತನೆ ಮತ್ತು ಪದ ಬಳಕೆ ಮಾಡಿದ್ದಾರೆ. ಕಡತದಿಂದ ಮಾತುಗಳನ್ನು ತೆಗಿಬೇಕು, ಕೂಡಲೇ ಅವರು ಕ್ಷಮೆ ಯಾಚಿಸ್ತಾರ ಇಲ್ವಾ ಅಂತ ಬೆಲ್ಲದ್ ಸೇರಿದಂತೆ BJPಗರೆಲ್ಲ ಮುಗಿಬಿದ್ದಿದ್ದಾರೆ. ಸೊ ಈ ವಿಶೇಷ ಅಧಿವೇಶನ ನಿಜವಾಗಿಯೂ ವಿಶೇಷ ಪ್ರತಿಭೆಗಳ ಪ್ರದರ್ಶನಕ್ಕೆ ಸಾಕ್ಷಿಯಾಯಿತು. ಅಲ್ಲೆಲ್ಲಾರು ಹೋಗು, ಆ ಗುಲ್ಬರ್ಗ ಜಿಲ್ಲೆಲ್ಲ ಎಂತದ್ನ ನೋಡ್ಕ. ನೀನ್ ಯಾಕೆ ಹಂಗ ಒಳ್ಳೆ ಕೋಚ್ ಬಡ್ಕತ್ತೀಯ? ಸುಮ್ನಿರು, ಕೋತಿ ಆಟ ಆಡಕ್ ಹೋಗ್ಬೇಡ. ಆಮೇಲೆ ನೀನೇ ನಿಮ್ಮ ಅಪ್ಪು ಕೈ ಕೊಟ್ಟದ್ದೆ, ಇನ್ಯಾರಿಗೂ ಕೊಟ್ಟಿರಲಿಲ್ಲ. ನೀನೇ ಅವನು ನನ್ನ ವಿಚಾರ ಕೇಳಕ್ಕೆ ನಿನಗೆ ಮಾನ ಮರ್ಯಾದೆ ಐತಾ? ನಿನಗೆ ಮಾನ ಮರ್ಯಾದೆ ಐತ? ನಿಂಗೆ ಮಾನ ಮರ್ಯಾದೆ ಇದ್ರೆ ನೀವು ಇವೆಲ್ಲ ಕೂಗಕ್ಕಲ್ಲ. ನಿಂದೇನ್ ಕೂಗ್ತಾ ಇದೆಯಾ ಅದು ಕೂಗು. ಮಾನ ಮರ್ಯಾದೆ ಇದೆಯಾ ನಿಂಗೆ? ಆಗಲೇ ಹೇಳಿದ್ದೀನಿ ನಾನು. ನಿನ್ ಯೋಗ್ಯತೆಗೋಷ್ಟು ಬೆಂಕಿ ಹಾಕ. ನೀವೆಲ್ಲ ಪ್ರತಿಭಟನೆ ಮಾಡಕ್ ಬಂದಿದ್ದೀರ ಅಂತ ಇಲ್ಲಿ ನಾಚಿಕೆ ಆಗ್ಬೇಕು ನಿಮ್ಗೆ. ಹೌದು, ನಿಮ್ಮ ಅಪ್ಪಗೆ ಹಾಕಿದ್ದೆ ಚೂರಿಯ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಅವು ಲೇ RSS ನಿಮ್ ಯೋಗ್ಯತೆ ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆಲ್ಲ ಅಯೋಗ್ಯ. ಇದೇನು ಡ್ಯಾನ್ಸ್ ಕುಡಿಯಕ್ ಬಂದಿದ್ರ ಇಲ್ಲಿ? ಅಸೆಂಬ್ಲಿ ಮಾಡ್ಕೊಂಡಿದ್ರ, ಡ್ಯಾನ್ಸ್ ಮಾಡ್ಕೊಂಡಿದ್ದೀರಾ ನೀವು? ಆದ್ರೆ ಸದನದ ಗೌರವ ಎಲ್ಲಿಗೆ ಹೋಗಿ ತಲುಪಿದೆ ಅನ್ನುವಂಥ ಒಂದು ಬಹಳ ಬೇಸರದ ಬೆಳವಣಿಗೆ ಈ ವಿಶೇಷ ಅಧಿವೇಶನ ಶುರುವಾದ ದಿನದಿಂದ ಇವತ್ತಿನ ತನಕ. ಅದಂತೂ ಎರಡನೇ ಮಾತಿಲ್ಲ. ಯಾವ ರೀತಿಯ ವರ್ತನೆ ಇದು ಅನ್ನೋ ಮಟ್ಟಿಗೆ ಜನ ಬೇಸತ್ತು ಹೋಗಿರುವಂತಹ ಬೆಳವಣಿಗೆ. ಇನ್ನು ಅಬಕಾರಿ ಹಗರಣದಲ್ಲಿ BJP ಶತಾಯಗತಾಯ ಒಂದು ವಿಕೆಟ್ ಉರುಳಿಸಲೇಬೇಕು. ನಾಗೇಂದ್ರ ವಿಕೆಟ್ ಅನ್ನು ತೆಗೆದಿತ್ತು BJP. ಅಂದ್ರೆ ರಾಜೀನಾಮೆ ಕೊಡಲೇಬೇಕು ಅನ್ನುವ ಹೋರಾಟ ಜಾಸ್ತಿ ಆಯಿತು. ED ಎಂಟ್ರಿ ಆಯಿತು. ಎಲ್ಲ ಆದಮೇಲೆ ರಾಜೀನಾಮೆ ಕೊಡಲೇಬೇಕಾಯಿತು ನಾಗೇಂದ್ರ. ಈಗ ಅಬಕಾರಿ ಇಲಾಖೆ ಹಗರಣ 106 ಕೋಟಿದಲ್ಲ, ಅದು 106 ಕೋಟಿದಾಗಿತ್ತು. 6,000 ಕೋಟಿ ಹಗರಣ. ಇಲ್ಲಿ ತಿಮ್ಮಾಪುರ ರಾಜೀನಾಮೆ ಪಡೆದೇ ತೀರ್ತೀವಿ ಅಂತ ಕೂತಿದೆ BJP. ಮತ್ತಿದು ಹೈಕಮಾಂಡ್ಗೆ ನೇರವಾಗಿ ದುಡ್ಡು ಹೋಗಿರೋದು ಅಂತ ಕೂಡ ಆರೋಪಿಸ್ತಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವ್ರು ಬಿಟ್ಟುಕೊಡೋಕೆ ಕಷ್ಟ ಆಗ್ತಿದೆ ರಾಜೀನಾಮೆ ತಗೊಳ್ಳೋಕೆ ಅಂತ. ಈಗ ನಡೀತಾ ಇರುವ ಬೆಳವಣಿಗೆಗಳು ಏನಾಗುತ್ತೆ ಕಾದು ನೋಡಬೇಕು. ಒಟ್ಟಿನಲ್ಲಿ ಸರ್ಕಾರಕ್ಕೆ ವಿಶೇಷ ಅಧಿವೇಶನ ತಿರುಗು ಬಾಣವಾಗಿ ಪರಿಣಮಿಸಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.